ಪಲಾವ್. ಈ ತರ ಪಲಾವ್ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಇದೊಂಥರ ಡಿಫ್ರೆಂಟ್ ಆಗಿರೋ ಪಲಾವ್ ಅಂತಾನೆ ಹೇಳ್ಬೋದು. ತುಂಬಾ ತರಕಾರಿ ಹಾಕಿದ್ದೀನಿ. ಹಾಗೆ ಪಲಾವ್. ಈ ತರ ಪಲಾವ್ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಪ್ರತಿಯೊಬ್ಬರ ಮನೇಲೂ ಈ ತರ ಪಲಾವನ್ನ ಮಾಡ್ತಾರೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿರೋ ಪಲಾವ್ ಅಂತಾನೆ ಹೇಳ್ಬೋದು. ತುಂಬಾ ತರಕಾರಿ ಹಾಕಿದ್ದೀನಿ. ಹಾಗೆ ಪ್ರೋಟೀನಿಗೆ ಅಂತ ಅಂದು ಸೋಯಾ ಚಂಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ. ನಮ್ಮವರೇ ನಮಗೆ ಸಪೋರ್ಟ್ ಮಾಡೋದಿಲ್ಲ, ಅಂಥದ್ರಲ್ಲಿ ನೀವೆಲ್ಲ ನನ್ನ ಸಪೋರ್ಟ್ ಮಾಡಿದ್ದೀರಾ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ದಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನ. ಇವತ್ತೇನಪ್ಪ ಈ ಥರ ಮುಗ್ತಾ ಇದ್ದಾಳೆ ಅನ್ಕೊಂಡಿದ್ದೀರಾ? ಸಾರಿ, ತಿಂತಾ ಇದ್ದಾಳೆ ಅನ್ಕೊಂಡಿದ್ದೀರಾ? ತುಂಬ ರುಚಿಯಾಗಿರೋಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಬೇಗ ಅಂದರೆ ಬೇಗ ಆಗುತ್ತೆ, ಪ್ರೋಟೀನ್ ರಿಚ್ ಕೂಡ. ಹಾಗೆ ಸಾಕಷ್ಟು ತರಕಾರಿ ಹಾಕೊಂಡು ಈ ಥರ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ಇನ್ನು ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ. ಅಷ್ಟು ರುಚಿಯಾಗಿ ಬಂದಿತ್ತು ಪಲಾವ್ ಮಾತ್ರ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಲಾವನ್ನ ಪ್ರತಿಯೊಬ್ಬರು ಮಾಡ್ಕೋಬಹುದು. ಬ್ಯಾಚುಲರ್ಸ್ ಆಗಿರ್ಬೋದು. ಕ್ವಿಕ್ ಆಗಿ ಇರೋಂತಹ ರೆಸಿಪಿ ಇದು. ಪ್ರೋಟೀನು ಸಿಗುತ್ತೆ, ಹಾಗೆ ತರಕಾರಿನೂ ಸಿಗುತ್ತೆ, ಹಾಗೆ ಕಾರ್ಬೋಹೈಡ್ರೇಟು ಇರುತ್ತೆ ಅಲ್ವಾ. ಸೊ ಡಯಟ್ ಇದ್ದವರು ಆ ಥರ ಎಲ್ಲಾನು ಮಾಡ್ಕೋಬಹುದು. ತುಂಬ ಗ್ರೀನ್ ಪೀಸ್ ತಗೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ವಾ. ಮಸಾಲ ಎಲ್ಲ ರುಬ್ಕೊಂಬರೋಣ, ಆಯ್ತಾ? ಇವಾಗ ಇಂಗ್ರೀಡಿಯೆಂಟ್ಸ್ ಅಂತೂ ತುಂಬಾ ಸಿಂಪಲ್ ಇದೆ. ಸ್ವಲ್ಪ ಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2ರಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸಿಪ್ಪೆ ತಗೊಂಡು ಇಟ್ಕೊಂಡಿದ್ದೀನಿ. ಇದು ಸಣ್ಣ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಈ ಸಿಪ್ಪೆ ಗೂಡನ ಹಾಕ್ತಿದ್ದೀನಿ. ಹಾಗೆ ಇದು ನಾಟಿ ಬೆಳ್ಳುಳ್ಳಿ ಅಲ್ವಾ, ತುಂಬಾ ಪರಿಮಳ ಇರುತ್ತೆ ಇದು. ಹಾಗೆ ಒಂದು 8ರಿಂದ 10 ಖಾರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸೊಂಪನ್ನ ತಗೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಒಂದು 10ರಿಂದ 12 ಕಾಳು ಮೆಣಸು, ಹಾಗೆ 3 ಲವಂಗ, 1 ಏಲಕ್ಕಿ, 1 ಚಕ್ಕೆ, ಹಾಗೆ 1 ಚೂರು ಚಾಯಪತ್ರೆನ ಹಾಕೋತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ನೀವು ಪುದೀನ ಸೊಪ್ಪನ್ನು ತಗೋಬಹುದು. ನನ್ನ ಹತ್ರ ಪುದೀನ ಇಲ್ಲದೆ ಇರೋದ್ರಿಂದ ನಾನಿದ್ದ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಇವಾಗ ಎಲ್ಲಾನು ಮಿಕ್ಸಿ ಮಾಡ್ಕೊಂಡು ಬರುವ. ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿಯನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸೋಯಾ ಚಂಕನ್ನ ಬಿಸಿನೀರಲ್ಲಿ ಹಾಕಿ ಈ ತರ ನೆನ್ಸಿಟ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಹಿಂಡಬೇಕು. ನೀರು ಹಿಂಡಾದ್ಮೇಲೆ ಸ್ವಲ್ಪ ಉಪ್ಪು, ಖಾರ ಎಲ್ಲ ಮಸಾಲ ಹಾಕಿ, ಸ್ಪೈಸಸ್ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡು ಒಂದು 10 ನಿಮಿಷಗಳ ಕಾಲ ಇಡಬೇಕು. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳಿ, ಎಂತಕ್ಕೆ ಅಂದ್ರೆ
ಈಗ ಪಲಾವ್ ಇದು ಹಾಕಿದ್ಮೇಲೆ ಅದು ಅಂದಾಜು ಸಿಗೋದಿಲ್ಲ, ಮೊದ್ಲು ಹಾಕಿದ್ದೆಲ್ಲ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್. ಮತ್ತೆ ಈ ಸೋಯಾ ಅಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ಈಗ ವರ್ಕೌಟ್ ಎಲ್ಲ ಮಾಡೋರೆಲ್ಲ ಹೀಗೆ ಪ್ರೋಟೀನ್ ತಗೊಂಡು ಬೇಜಾರಾಗಿರುತ್ತೆ. ಇದ್ರಲ್ಲೂ ಹೈಯೆಸ್ಟ್ ಪ್ರೋಟೀನ್ ಇದೆ ಇದರಲ್ಲಿ. ಸೊ ಈ ತರ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ ಕೂಡ. ನಾ ಇದನ್ನ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ನಂಗಂತೂ ಫಸ್ಟ್ ಟೈಮ್ ತಿಂದಾಗೆಲ್ಲ ವಾವ್ ಅನ್ಸ್ತು. ಸೊ ಸೆಕೆಂಡ್ ಟೈಮ್ ನಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳೆಲ್ಲರೂ ತಿಂತಾರೆ, ಮನೆಯವರು ಅಷ್ಟೇ ಖುಷಿ ಪಟ್ಟು ತಿಂತಾರೆ. ವೆಜಿಟೇರಿಯನ್ಗೆ ಪ್ರೋಟೀನ್ ಹೈಯೆಸ್ಟ್ ಸಿಗೋದು ಈ ತರ ಸೋಯಾದಲ್ಲಿ ಇರ್ಬೋದು, ಹೆಸರು ಕಾಳು, ಈ ತರ ಆಲ್ಟರ್ನೇಟ್ ಅಂತೂ ಇದ್ದೇ ಇರುತ್ತೆ. ಸೊ ವೆಜಿಟೇರಿಯನ್ಗಂತೂ ಇದು ತುಂಬಾ ರಿಚ್ ಪ್ರೋಟೀನ್ ಇದೆ. ಈ ತರ ನೀವು ಮಾಡ್ಕೋಬಹುದು. ಬರೀ ವೆಜಿಟೇಬಲ್ ಪಲಾವ್ ತಿಂದು ಬೇಜಾರಾಗಿರೋರು ಈ ತರ ಆಡ್ ಮಾಡ್ಕೋಬಹುದು. ಟ್ಯಾಂಪಲ್ ಎಲ್ಲ ರೆಡಿ ಉಂಟು. ಇವಾಗ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಮಾಡುವ ಬನ್ನಿ. ತುಂಬಾ ಟ್ಯಾಂಪಲ್ ಎಲ್ಲ ರೆಡಿ ಉಂಟು. ಇವಾಗ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಮಾಡುವ ಬನ್ನಿ. ತುಂಬಾ ಸಿಂಪಲ್ ಇದೆ ಇಂಗ್ರೀಡಿಯೆಂಟ್ಸ್ ಎಲ್ಲ. 2 ಈರುಳ್ಳಿ ತಗೊಂಡಿದ್ದೀನಿ, ಹಾಗೆ 1 ಟೊಮೆಟೊ, ಸ್ವಲ್ಪ ಗ್ರೀನ್ ಪೀಸ್ ಉಂಟು, ಹಾಗೆ 1 ಆಲೂಗಡ್ಡೆ ಚಾಪ್ ಮಾಡ್ಕೊಂಡಿದ್ದೀನಿ, 2 ಕ್ಯಾರೆಟ್ ಅನ್ನು ಚಾಪ್ ಮಾಡ್ಕೊಂಡಿದ್ದೀನಿ, ಒಂದಿಷ್ಟು ಇದೆ. ಹಾಗೆ ಇದು ಪಲಾವ್ ಎಲೆ ಅಂತ ಹೇಳಿ ಕರೀತಾರೆ. ಪಲಾವ್ ಎಲೆ ಅಂದ್ರೆ ಇನ್ನೊಂಥರ ಡ್ರೈ ಇರುತ್ತೆ, ಓಕೆ ಫೈನ್. ಬಟ್ ಇದು ಗ್ರೀನ್ ಇದ್ದಾಗ್ಲೇ ಈ ತರ ಹಾಕೋ. ಇದಕ್ಕೆ ಸಣ್ಣಕ್ಕಿ ಎಲೆ ಅಂತಾನು ಕೂಡ ಕರೀತಾರೆ. ಇದು ಹಾಕಿದ್ರೆ ಅದು ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಸಿಂಪಲ್ ಆಗಿರೋದು. ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ ಹೇಗ್ ಮಾಡಿ. ಕುಕ್ಕರ್ ಬಿಸಿ ಆದ್ಮೇಲೆ ಸ್ವಲ್ಪ ತುಪ್ಪ ಇಷ್ಟಪಡೋ, ತುಪ್ಪ ಹಾಕಿರಂತೂ ತುಂಬಾ ಚೆನ್ನಾಗಿರತ್ತೆ. ತುಪ್ಪ ಹಾಕಿದ್ರೆ ಎಣ್ಣೆನ ಹಾಕೋಬಹುದು. ಅದರಲ್ಲೂ ಎಣ್ಣೆ ಕೊಕೊನಟ್ ಆಯಿಲ್ ನಾನು ಯಾವಾಗ ಹತ್ರ ಯಾವ ತರ ಹಾಕೋಬಹುದು. ಬಿಸಿ ಆಗ್ತಾ ಉಂಟು ಇವಾಗ. ಎಂತ ಹೇಳಿದ್ರೆ ನಮ್ಮ ಸೈಡಿಗೆಲ್ಲ ರೈಸ್ ಐಟಮೇ ಜಾಸ್ತಿ. ಕಂಪಲ್ಸರಿ ಎಲ್ಲರ ಮನೇಲೂ ಹೋದ್ರೆ ಕೇಳ್ಬೋದು, ಹೊನ್ನಾವರ, ಕುಮಟಾ ಈ ತರ ಈ ಬದಿಗೆಲ್ಲ ದೋಸೆನೆ ಎಲ್ಲ ಜಾಸ್ತಿ ಮಾಡ್ತಾರೆ. ಸೊ ಇಲ್ಲಿ ವಾತಾವರಣಕ್ಕೆ ರೈಸೇ ಬೆಸ್ಟ್ ಅಂತ ಹೇಳಿ. ಬೇಗ ಡೈಜೆಷನ್ ಆಗುತ್ತೆ, ಅಥವಾ ಶೆಕೆನೂ ಬೇರೆ ಅಲ್ವಾ. ಸೊ 2 ಟೀ ಸ್ಪೂನ್ ಅಷ್ಟು ನಾನು, ಸಾರಿ 3 ಹಾಕೋತಿದ್ದೀನಿ. ಇದು ಹೋಮ್ ಮೇಡ್, ಇದು ಮನೇಲೆ ಮಾಡ್ಕೊಂಡಿರೋಂತಹ ತುಪ್ಪ. ಇವಾಗ ಇದನ್ನ ನೋಡ್ತಿರ್ಬೋದು, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇವಾಗ ರುಬ್ಬಿಟ್ಕೊಂಡಿರೋ ಅಂತ ಟೊಮೆಟೊ, ಕ್ಯಾರೆಟು, ಗ್ರೀನ್ ಪೀಸ್, ಆಲೂಗಡ್ಡೆ, ಬೀನ್ಸು ಎಲ್ಲ ಸೇರಿಸ್ಕೊತಾ ಇದೀವಿ. ಸೇರಿಸ್ಕೊಂಡ್ ಆದ್ಮೇಲೆ ಒಂದ್ಸಲ ಈ ತರ ಮಿಕ್ಸ್ ಕೊಟ್ಕೊಳ್ವಾ.
ಹಾಗೆ ನಮ್ಮತ್ತೆ ಟೇಸ್ಟ್ ಮಾಡಿ ಹೇಳ್ತಾ ಇದ್ರು, ತುಂಬ ರುಚಿಯಾಗಿ ಬಂದಿತ್ತು. ಟೇಸ್ಟು ಕೂಡ ಚೆನ್ನಾಗಿದೆ, ತುಂಬ ಖಾರನೂ ಏನಿಲ್ಲ, ಅರೋಮನ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ರು. ಹಾಗೆ ಅವ್ರಿಗೆಲ್ಲ ಆದಮೇಲೆ ನಾನು ಸಹಿತ ಊಟ ಮಾಡ್ತಾ ಇದ್ದೀನಿ. ಸೊ ಈ ಪಲಾವ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಲೈಕು ಶೇರು ಕಮೆಂಟು ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು. ಹಾಗೆ ಒಳ್ಳೊಳ್ಳೆ ವಿಡಿಯೋಸು ಹಾಗೆ ರೆಸಿಪಿಗೋಸ್ಕರ ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾವಾಗಲೂ ನೀವು ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ನೀವು ಈ ಥರ ಮನೇಲಿ ಈ ಥರ ರೆಸಿಪಿನ ಮಾಡ್ಕೊಡಿ. ಪಲಾವ್ನ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ತಿಂದೇ ಇರೋರು ಸಹಿತ ಈ ಥರ ತರಕಾರಿ ಇರೋಂಥದ್ದು, ಪ್ರೋಟೀನ್ ಇರೋಂತಹ ಪಲಾವನ್ನ ತಿಂತಾರೆ. ಪ್ಲೇಟ್ ಖಾಲಿ ಆಗೋದಂತೂ ಪಕ್ಕ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ರೆಸಿಪಿಯಲ್ಲಿ. ಮತ್ತೆ ಸಿಗ್ತೀನಿ. ನಮ್ಮವರೇ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಂಥದ್ರಲ್ಲಿ ನೀವೆಲ್ಲ ನನ್ನ ಸಪೋರ್ಟ್ ಮಾಡಿದ್ದೀರಾ. ತುಂಬ ಅಂದರೆ